ಹಾಯ್ ಫ್ರೆಂಡ್ಸ್, ದಿನಗಳು ಎಷ್ಟು ಬೇಗ ಕಳೆಯುತ್ತೆ ಅಲ್ವಾ. ನೋಡ್ತಾ ನೋಡ್ತಾ ಇದ್ದಂಗೆ ವರ್ಷಗಳು ಕಳೆದದ್ದೇ ಗೊತ್ತಾಗಲ್ಲ. ಇದು ನನ್ನ ಮಗಂದು ಫಸ್ಟ್ನೇ ಇಂಜೆಕ್ಷನ್ ದಿನ ವೀಡಿಯೋ ಮಾಡ್ಕೊಂಡಿಟ್ಟಿದ್ದೆ. ಇವಾಗ ನಾನು ಹಳೆ ಫೋಟೋ ಮತ್ತು ವೀಡಿಯೋ ನೋಡ್ತಾ ಇರಬೇಕಾದ್ರೆ ಇದೊಂದು ವೀಡಿಯೋ ಸಿಕ್ತು. ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು 1.5 ತಿಂಗಳಿಂದ ಇಂಜೆಕ್ಷನ್ ವೀಡಿಯೋ. ಇವಾಗ ನೋಡಿ ನನಗೆ ಅನ್ನಿಸ್ತು ಎಷ್ಟು ಬೇಗ 1 ವರ್ಷ ಆಯಿತು ಅಂತ ಹೇಳಿ. ಇವಾಗ ನನ್ನ ಮಗನಿಗೆ 1 ವರ್ಷ 1 ತಿಂಗಳಾಯಿತು. ದಿನ ಕಳೆದಿದ್ದೇ ಗೊತ್ತಾಗಿಲ್ಲ. ನಿನ್ನೆ ಅಷ್ಟೇ ಡೆಲಿವರಿ ಆಗಿ ಮನೆಗೆ ಬಂದಿರೋ ಅಷ್ಟು ಆ ಥರ ಫೀಲ್ ಆಗ್ತಾ ಇದೆ. ಇವಾಗ ನೋಡಿದರೆ 1 ವರ್ಷ ತುಂಬೇ ಹೋಯಿತು. ಈ ವಿಡಿಯೋ ನೋಡುವಾಗ ಅನಿಸುತ್ತೆ ನನ್ನ ಮಗ ಎಷ್ಟು ಚಿಕ್ಕವನಿದ್ನ ಅಂತ ಹೇಳ್ಬಿಟ್ಟು. ಇವಾಗ ನನಗೆ ಅನ್ನಿಸ್ತಾ ಇತ್ತು, ಇನ್ನೂ ಪಾಪ ಚಿಕ್ಕದು ಅಂತ. ಈ ವಿಡಿಯೋ ನೋಡಿದ ಮೇಲೆ ಅನ್ನಿಸ್ತಾ ಇದೆ, ಪಾಪ ಸ್ವಲ್ಪ ದೊಡ್ಡವನಾಗಿದೆ ಅಂತ ಅನ್ನಿಸ್ತಾ ಇದೆ. ನೆನ್ನೆ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಥರ ಮೆಮೊರಿ ಇರೋ ಫೋಟೋ ವೀಡಿಯೋ ನೋಡಿದಾಗ ಅಂತೂ ಅದನ್ನು ನೆನ್ಪು ಮಾಡ್ಕೊಳ್ಳೋಕ್ಕೆ ಒಂಥರ ಖುಷಿಯಾಗುತ್ತೆ, ನೆನೆಸ್ಕೊಳ್ಳೋಕ್ಕೆ ಒಂಥರ ಖುಷಿಯಾಗುತ್ತೆ. ಇವಾಗ ಈ ಥರ ಎಲ್ಲ ರಿಸ್ಕ್ ಎಲ್ಲ ತೊಗೊಳ್ಳುವಾಗ ಅನ್ನಿಸ್ತಾ ಇತ್ತು, ಬೇಗ ಒಂದ್ಸತಿ ಪಾಪ ದೊಡ್ಡವನಾದರೆ ಸಾಕಪ್ಪ, ಈ ಇಂಜೆಕ್ಷನ್ ಕಾಟ ಎಲ್ಲ ಇರಲ್ಲ ಅಂತ. ಇವಾಗ ಈ ವಿಡಿಯೋ ನೋಡುವಾಗ ನನಗೆ ಏನೋ ಒಂಥರ ಖುಷಿ ಆಗ್ತಾಯಿದೆ, ಈ ಥರದ ದಿನ ಎಲ್ಲ ದಾಟ್ಕೊಂಡ್ಬಂದಲ್ಲ ಅಂತ. ಈ ಫೀಲೇ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ವಿಷಯಗಳೇ ಹಾಗೆ ಅಲ್ವಾ. ಇವತ್ತು ಅನ್ನೋದು ತುಂಬಾ ರಿಸ್ಕ್ ಅಂತ ಅನ್ನಿಸ್ತಾ ಇರುತ್ತೆ. 2 ದಿನ ಆದಮೇಲೆ ಅನಿಸುತ್ತೆ, ಮೊನ್ನೆ ತುಂಬ ಈಸಿ ಇತ್ತು, ಅದೆಲ್ಲ ಮರ್ತೇ ಬಿಡ್ತೀವಿ ನಾವು. ಅದೇ ಥರ ಡೆಲಿವರಿ ಎಲ್ಲ ನೆನೆಸ್ಕೊಂಡ್ರೆ ಇವಾಗಲೇ ನನಗೆ ಅಯ್ಯೋ ಅಷ್ಟೆಲ್ಲ ಅಷ್ಟು ನೋವು ತಿನ್ನುವಾಗಲೂ ನೋವೆಲ್ಲ ತಿಂದಾದ್ಮೇಲೆ ಡೆಲಿವರಿಗೆ ಆದಮೇಲೆ ಅನ್ನಿಸ್ತಾ ಇತ್ತು, ಪಾಪ ಮುಖ ನೋಡಿದ ತಕ್ಷಣ ಎಲ್ಲ ನಾವು ಮರಿತೀವಿ ನಾವು. ಅದೇ ಥರ ನಿನ್ನೆ ಅನ್ನೋದು ನೆನೆಸ್ಕೊಳ್ಳೋಕ್ಕೆ ತುಂಬಾ ಖುಷಿ ಇರುತ್ತೆ. ಇವತ್ತು ಅನ್ನೋ ರಿಸ್ಕು ಬೇಗ ಕಳೀಲಿ ಅಂತ ಅನಿಸುತ್ತೆ. ನಾಳೆ ಅದನ್ನ ಮತ್ತೆ ನೆನೆಸ್ಕೊಂಡಾಗ ಅನಿಸುತ್ತೆ, ನಿನ್ನೆ ಏನು ಅಷ್ಟೇನು ಕಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಎಲ್ಲರೂ ಒಂದೊಂದು ಕಮೆಂಟ್ ಹಾಕಿ, ನಿಮಗೂ ಇದೇ ಥರ ಅನಿಸುತ್ತಾ ಅಂತ ಹೇಳಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಯಾಕೆ ಅಂದರೆ ನಾನು ಡೈಲಿ ವೀಡಿಯೋ ಮಾಡಿ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಂದೊಂದು ಲೈಕ್ ಮಾಡಿದರೆ ನನ್ನ ವೀಡಿಯೋನ ನಿಮಗೆ ಇಷ್ಟ ಆಗ್ತಾಯಿದೆ ವೀಡಿಯೋ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಸತಿ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಂಜೆಕ್ಷನ್ ಕೊಡುವಾಗ ನೋಡಿ ಎಷ್ಟು ಜೋರಾಗಿ ಆಗ್ತಾ ಇದ್ದಾನೆ. ನನಗಂತೂ ನೋಡಿ ನನ್ನ ಕಣ್ಣೆಲ್ಲ ನೀರು ಬರ್ತಾಯಿತ್ತು, ಅಷ್ಟು ತುಂಬ ಬೇಜಾರಾಗ್ತಾಯಿತ್ತು. ಆದರೂ ಇಂಜೆಕ್ಷನ್ ಬೇಕೇ ಬೇಕಲ್ವಾ, ಯಾವುದೇ ಇಂಜೆಕ್ಷನ್ನು ಮಿಸ್ ಮಾಡೋ ಹಾಗಿಲ್ಲ, ಎಲ್ಲ ಇಂಜೆಕ್ಷನ್ನು ಬೇಕು. ಇವಾಗೇನು ನಮಗೆ ಅಷ್ಟು ಕಷ್ಟ ಇಲ್ಲ ಬಿಡಿ. ನಮ್ಮ ಅಮ್ಮಂದ್ರ ಕಾಲದಲ್ಲೆಲ್ಲ ಎಷ್ಟು ಕಷ್ಟ ಇತ್ತು ಪಾಪ. ಯಾವ ಹಳ್ಳಿಗಳಲ್ಲೆಲ್ಲ ಇರ್ತಾ ಇದ್ದಿದ್ದೆ 1-2 ಬಸ್ಸು 3 ಬಸ್ಸು ದಿನಕ್ಕೆ, ಅದರಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮಧ್ಯಾಹ್ನ ಬರಬೇಕಿತ್ತು. ನಮಗೆ ಇವಾಗಿನ ಕಾಲದಲ್ಲಿ ನಮಗೇನು ಆ ಥರ ಇಲ್ಲ, ಒಂದು ಆಟ ಮಾಡ್ಕೊಂಡು ಹೋಗ್ಬೋದು, ಬೇಗನೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರ್ಬೋದು. ಬರೀ ಇಂಜೆಕ್ಷನ್ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ನಾವು ಅದೃಷ್ಟ ಮಾಡಿದ್ದೀವಿ, ಅಂದರೆ ತುಂಬ ಮುಂದೆ ಬಂದಿದ್ದೀವಿ. ಆವಾಗ ಎಲ್ಲದಕ್ಕೂ ಪಾಪ ಕಷ್ಟಪಡ್ತಾಯಿದ್ರು. ಮತ್ತು ನಾವು ಚಿಕ್ಕವರಿರುವಾಗ ಲೈಫ್ನ ಎಂಜಾಯ್ ಮಾಡಿದಷ್ಟು ನಮ್ಮ ಮಕ್ಕಳು ಲೈಫ್ ಎಂಜಾಯ್ ಮಾಡ್ತಾ ಇಲ್ಲ. ಎಲ್ಲನೂ ಇದೆ ಅವರಿಗೆ, ಆದರೆ ಆ ಎಂಜಾಯ್ಮೆಂಟ್ ಇಲ್ಲ. ನಮಗೆ ಅವಾಗ ಏನೂ ಇರಲಿಲ್ಲ, ಆದರೂ ತುಂಬಾ ಎಂಜಾಯ್ ಇತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಾಯ್ ಬಾಯ್.